ಹೇ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೆಂಗಿದ್ದೀರ ಎಲ್ಲರೂ? ಇವತ್ತಿನ ಬ್ಲಾಗ್ನಾಗ ಏನಾದ ಕೆಲಸ ಏನಿಲ್ಲ ಅಂತೆಲ್ಲ ನಿಮ್ಗೆ ತೋರಿಸ್ತೀನಿ. ನಾನು ಏನಾದ ಇವತ್ತಿನ ಡೈಲಿ ರುಟೀನ್ ಇವತ್ತಿಂದ ಅಂತೇಳಿ. ಇವಾಗ ಬೆಳಗ್ಗೆ ಎಲ್ಲ ರೆಡಿಯಾಗಿ ನಾಷ್ಟ ಮಾಡ್ಕೊಂಡು ಹೋಗಬೇಕು. ಈಗ ನನ್ನ ಮಗಳು ಸ್ಕೂಲಿಗೆ ರೆಡಿಯಾಗಿ ಇಟ್ಟಿದ್ದು ನಾಷ್ಟ ಮಾಡ್ತಾಳೆ. ಹೋಗೋದಾ ಇಲ್ಲ ಸ್ಕೂಲಿಗೆ? ವಾಟ್ ಫಾಸ್ಟ್ ಮಾಡಿ ಡೈಲಿ ಏನು ಚಲೋ. ಈಗ ಊಟ ಮಾಡಿ ಹೋಗೋದಾ ಡ್ಯೂಟಿಗೆ? ಸುಶಿ, ನಿಂಗೆ ಸ್ಕೂಲಿಗೆ ಹೋಗೋದಾ? ಸ್ಕೂಲಿಗೆ ಹೋಗ್ಬಾರ್ದು. ನಾಷ್ಟ ಮಾಡಿ ಫಾಸ್ಟ್ ಮಾಡು. ಈ ನಾಷ್ಟ ಮಾಡೋದ್ರೆ ಊಟ ಮಾಡಿದ್ರೆ ಅದರ ಕುತ್ತಿಗೆ ಬರ್ತದೆ ರೀ. ಚಲೋ ಫ್ರೆಂಡ್ಸ್, ಬೈಕ್ ಹೊಂಟದ. ಬೈಕ್ ಬುಕ್ ಮಾಡಿದ, ನಡೆದ ಕೆಲಸಕ್ಕೆ. ನಿಮ್ಗೆ ತೋರಿಸ್ತಾ ಏನಿಲ್ಲ ಇವತ್ತು ಕೆಲಸ ಅಂಬೋದು. ನಾ ಇಲ್ಲಿಂದ ನನ್ನ ಮನೇಲಿಂದ ಕೆಲಸ ಒಂದು 12 ಕಿಲೋಮೀಟ್ರ್ ಅದ. ಇವಾಗ ಫಸ್ಟ್ ವೆಹಿಕಲ್ ಹತ್ರ ಹೋಗಬೇಕು. ವೆಹಿಕಲ್ ಪಿಕಪ್ ಮಾಡ್ಕೊಂಡು ಮತ್ತು ಏನು ಸಾಮಾನು ಪಿಕಪ್ ಮಾಡೋದು ಅಲ್ಲಿಗೆ ಹೋಗೋದು. ನಿಮ್ಗೆ ತೋರಿಸ್ತಾ ಏನೇನಿದೆ ಏನಿಲ್ಲ ಅಂಬೋದು. ಚಲೋ ಹೋಗೋರಿ. ಬೈಕ್ ಬುಕ್ ಮಾಡೀನಿ, ಬೈಕ್ ಮೇಲೆ ಹೋಗಬೇಕು. ಫ್ರೆಂಡ್ಸ್, ಇವಾಗ ಗಾಡಿ ಬಲ್ ಬಂದಿದ್ದೆವು. ಇದೇ ಗಾಡಿ, ಈ BSYK ಲೊಕೇಶನ್ ಅಂತ ಇದ್ರೆ ಕೆಲಸ ಮಾಡ್ತೀನಿ ನಾವು. ಈ ಗಾಡಿ ತೊಗೊಂಡು ಈಗ ಹೋಗಬೇಕು, ಲೋಡಿಂಗ್ ಹೋಗೋದ. ಲೋಡಿಂಗ್ ಅಂದ್ರೆ ಒಂದು ಔಟ್ ಆಫ್ಲಿಂದ ಒಂದು ಕಂಟೈನರಾಗ ಹೌಸ್ ಹೋಲ್ಡ್ಸ್ ಬಂದವ, ಅಲ್ಲಿಂದ ಈ ಕಡೆ ಶಿಫ್ಟ್ ಆಗ್ಯಾರ. ಸೊ ಅದು ನಾವು ಸಾಮಾನು ಪಿಕಪ್ ಮಾಡ್ಕೊಂಡಿದ್ದೇವೆ ಇವತ್ತು. ನಿಮ್ಗೆ ಏನೇನು ಇರ್ತದೆ, ಹೆಂಗೆ ಪಿಕಪ್ ಏನಾದ ಏನಿಲ್ಲ ಅಂತ ತೋರಿಸ್ತೀನಿ ನಾನು. ಇಲ್ಲಿಂದ ಒಂದು 12 ಕಿಲೋಮೀಟ್ರ್ ಅದ ಪಾರ್ಕಿಂಗ್. ಇಲ್ಲಿ ನಾ ಏನು ಪಿಕಪ್ ಮಾಡ್ತೀನಿ ಇಲ್ಲಿಂದ ಒಂದು 12 ಕಿಲೋಮೀಟ್ರ್ ಲೊಕೇಶನು. ಆ ಲೊಕೇಶನ್ಗೆ ಹೋದ್ಮೇಲೆ ನಿಮಗೆಲ್ಲ ತೋರಿಸ್ತೀನಿ ಹೆಂಗೆ ಇರ್ತಾ ಏನೇನಿಲ್ಲ. ಈಗ ಇಲ್ಲಿಂದ ನಾವು ಸ್ಟಾರ್ಟ್ ಆದಮೇಲೆ ಮಿನಿಮಮ್ 12 ಕಿಲೋಮೀಟ್ರ್ ಅದ. ಚಲೋ, ಸ್ಟಾರ್ಟ್ ಮಾಡ್ಕೊಂಡು ಸ್ಟಾರ್ಟ್ ಆಗಬೇಕು. ನಿಮಗೆಲ್ಲ ತೋರಿಸ್ತೀನಿ ನಾನು ಹೆಂಗೆದ ಹೆಂಗೆಲ್ಲ ಹೆಂಗಿರ್ತ ನನ್ನ ಕೆಲಸ. ವಿಡಿಯೋ ಸ್ಕಿಪ್ ಮಾಡಬೇಡ್ರಿ, ಎಲ್ಲರೂ ಕಂಟಿನ್ಯೂ ಆಗಿ ನೋಡಿರಿ. ಮತ್ತು ವಿಡಿಯೋದಾಗ ಗಾನ ಈಗ ಇಲ್ಲಿಂದ ನಮಗೆ ಮೂಸಪೇಟ್ಲಿಂದ ಹೋದ. ನಾ ಆ್ಯಕ್ಚುಲಿ ಗಾಡಿ ಬಂದುಬಿಟ್ಟು ಬೋಯಿನಪಲ್ಲಿದಾಗಿದ್ದೆವು. ಬೋಯಿನಪಲ್ಲಿಂದ ಮೂಸಪೇಟ್ಗೆ ಹೋಗಬೇಕು. ಮೂಸಪೇಟ್ದಾಗ ನಮ್ಗೆ ಏನು ಮಾಡಿದ್ರೆ ಮೂಸಪೇಟ್ ಗುಡ್ಸೆಟ್ ಹುಡುಗಲ್ಲಿ ಕಂಟೈನರ್ ಬರ್ತಾವೆ ಔಟ್ ಆಫ್ಲಿಂದ. ಯಾಕಂದ್ರೆ ಕಂಟೈನರ್ ಮುಂಬೈಲಿಂದ ಬೈ ರೋಡ್ ಬೈ ಟ್ರೈನು ಇಲ್ಲಿ ಸನತ್ನಗರ್ಗೆ ಬರ್ತಾವೆ. ಯಾಕಂದ್ರೆ ಅಲ್ಲಿ ಪಿಕಪ್ ಮಾಡ್ಕೊಳಕ್ಕೆ ಹೋಗ್ಬೇಕಿತ್ತು ನಾವು ಸಾಮಾನು ಎಲ್ಲ ಬಂದೆಲ್ಲ ಕಂಟೈನರ್. ಅಲ್ಲಿ ಆ್ಯಕ್ಚುಲಿ ನಿನ್ನೆ ಹೋಗಬೇಕಿತ್ತು, ನಿನ್ನೆ ಅಲ್ಲಿ ಫೈರ್ ಆಕ್ಸಿಡೆಂಟ್ ಆಗಿತ್ತು. ಆ ಸಲಕ್ಕಿಂತ ಸ್ಯಾಟರ್ಡೇನೇ ಹೋಗಬೇಕಿತ್ತು. ಸ್ಯಾಟರ್ಡೇ ಫೈರ್ ಆಕ್ಸಿಡೆಂಟ್ ಆಗಿನ ಕಡೆ ಸ್ಯಾಟರ್ಡೇ ನಮ್ಗೆ ಅಲೌ ಮಾಡಿಲ್ಲ. ನಿನ್ನ ಸಂಡೇ ಇತ್ತು, ಸಂಡೇ ಭೀ ಹೋಗಲಿ. ಅವತ್ತು ಮಂಡೇ ದಿನ ಪಿಕಪ್ ಮಾಡ್ಕೊಂಡು ನಡೆದೆವು. ಯಾಕಂದ್ರೆ ಆಲ್ಮೋಸ್ಟು ಮೊನ್ನೆ ಶನಿವಾರ ದಿನ ತರದಿತ್ತು ಸಾಮಾನು. ಇವತ್ತು ನಡೆದೀನಿ, ನಿಮಗೆ ತೋರಿಸೋಣ ಎಲ್ಲೆಲ್ಲ ಏನೇನು ಇರ್ತದೆ ಅಂಬೋದು. ಯಾಕಂದರೆ ಡ್ರೈವಿಂಗ್ ಮಾಡ್ಬೇಕು, ನಾನೇ ವೀಡಿಯೋ ಮಾಡಬೇಕು, ನಾನೇ ಕೈ ಹಿಡಿಬೇಕಾದ್ರೆ ಆಗಲ್ಲ. ಮತ್ತು ನಿಮ್ಗೆ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ. ಯಾಕಂದರೆ ಈಗ ಡ್ರೈವಿಂಗ್ ಮಾಡಬೇಕು, ಮೊಬೈಲಲ್ಲಿ ಸ್ಟ್ಯಾಂಡ್ ಬಿ ಇದ್ರೆ ಸ್ಟ್ಯಾಂಡ್ ಬಿ ಇಕ್ಕಿಲ್ಲ, ಸ್ಟ್ಯಾಂಡ್ ಮತ್ತು ಮೊಬೈಲ್ ಬರುತ್ತೆ ಅಂತೇಳಿ ನಮ್ಗೆ ಅಲ್ಲಿ ಡೈರೆಕ್ಟ್ ಅಲ್ಲಿಗೆ ತೋರಿಸ್ತೀನಿ. ಈಗ ಇಲ್ಲಿಂದು ಒಂದು 12 ಕಿಲೋಮೀಟ್ರ್ ಅದ, ಜಾಸ್ತಿ ಇಲ್ಲ. 12 ಕಿಲೋಮೀಟ್ರ್ ಒಂದು ಹಾಫ್ ಆನ್ ಅವರಲ್ಲಿ ಅಲ್ಲಿ ಹೋಗ್ತೀನಿ. ಅಲ್ಲಿ ಹೋದ್ಮೇಲೆ ನಿಮಗೆ ತೋರಿಸ್ತೀನಿ ಏನೇನಿರ್ತದೆ ಏನೇನಿಲ್ಲ ಅಂಬೋದು. ಓಕೆ, ಮೊಬೈಲ್ ಹಿಂಗೆ ಹಿಡಿದು ನೋಡಿಕಾಯ್ ಜನ ಅವ್ರು ಏನು ಪಾಪ ಅವ್ರ ಮನಸ್ಸಿಗೆ ಅವ್ರು ಬಂದಿದ್ದು ನನಗೆ ಏನು ಅನ್ಕೊಂಬಲ್ಲ. ಯಾಕಂದ್ರೆ ನನಗೇನು ಮಾಡಿದ ನಾನು ಮಾಡ್ತೀನಿ. ಚಲೋ, ಇವಾಗ ಸ್ಟಾರ್ಟ್ ಆದ ಇಲ್ಲಿಂದ ನಾನು. ಆ್ಯಕ್ಚುಲಿ ಇದು ಪಾರ್ಕಿಂಗ್ ಅದ ನಮ್ದು. ಇಲ್ಲಿ ವೆಹಿಕಲ್ ಎಲ್ಲ ಇಲ್ಲೇ ಇರ್ತಾವೆ. ಇದೇನು ಮತ್ತು ಇವತ್ತು ಜಸ್ಟ್ ಅದೇನು ಇವತ್ತೇನು ಡೆಲಿವರಿ ಇಲ್ಲ. ಜಸ್ಟ್ ಇವತ್ತೇನು ಲೋಡ್ ಮಾಡಿಕ್ಕದ. ಅದು ಲೋಡ್ ಮಾಡ್ಕೊಂಡು ನಾಳೆಲ್ಲ ಟೀಮ್ನವ್ರು ಇರ್ತಾರೆ, ಟೀಮ್ನವರೆಲ್ಲ ಡೆಲಿವರಿ ಬಂದಿರ್ತಾರೆ. ಜಸ್ಟ್ ಇವತ್ತು ಅದು ಒಂದು ಲೋಡಿಂಗ್ ಮಾಡ್ಕೊಂಡು ಇಕ್ಬೇಕು ನಾವು. ಟ್ರಾಫಿಕ್ ಅಷ್ಟೇನು ಜಾಸ್ತಿ ಇಲ್ಲ, ಅಷ್ಟೇನು ಕಡಿಮೆ ಇಲ್ಲ, ಮೀಡಿಯಮ್ ಆಗದ. ಒಂದು ಹಾಫ್ ಆನ್ ಅವರ್ ಹಾದಿದೆ ನಮ್ಗೆ ಹೋಗ್ಲಿಕ್ಕೆ. ಈಗ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ. ಟ್ರಾಫಿಕ್ ಏನಿದೆ ಫಸ್ಟ್ ಬಿಸಿಲು ಮಾತ್ರ ಜಾಸ್ತಿ ಅದ. ಬಿಸಿಲು ನೋಡ್ರಿ ಹೆಂಗದ. ಏನು ಬೇಸಿಗೆ ಕಾಲದಾಗಿದ್ದಾಗಲೇ ಬಿಸಿಲು ಬಿಸಿಲದ ನೋಡಿ.
ಹೋಯ್ತೀನಿ ಆಮೇಲೆ ಅಲ್ಲಿ ರೀಚ್ ಆಯ್ತೀನಿ. ಅಲ್ಲ ರೀಚ್ ಆದ ತೋರಿಸಿ ನಿಮ್ಗೆ ಏನಿರುತ್ತೆ ಅಲ್ಲೇನೇನು ಕೆಲಸ ಅದ ಏನೇನಿಲ್ಲ ಅಂಬೋದು. ಅಲ್ಲಿ ಹೋದ್ಮೇಲೆ ಸಿಗೋಣ. ಬಾಯ್. ಫ್ರೆಂಡ್ಸ್, ಈಗ ಎಲ್ಲಿ ಬಂದು ಟ್ರಾಫಿಕ್ಕು ಇಲ್ಲಿ ಸ್ವಲ್ಪ ಜಾಮ್ ಅದ. ಇಲ್ಲೊಂದು 5-10 ಮಿನಿಟ್ದಾಗ ಕ್ಲಿಯರ್ ಆಯ್ತದ. ಒಂದು 20 ಮಿನಿಟ್ಸ್ದಾಗ ಅಲ್ಲಿ ಐತೆ ಇವಾಗ. ಆಲ್ಮೋಸ್ಟ್ ಒಂದು 5-6 ಕಿಲೋಮೀಟ್ರ್ ಅದ. ಒಂದು 6 ಕಿಲೋಮೀಟ್ರ್ ಬಂದೀನಿ, ಇನ್ನೊಂದು 6 ಕಿಲೋಮೀಟ್ರ್ ಅದ. ಕೈಯಾಗ ಮೊಬೈಲ್ ಹಿಡಿದ್ರೆ ಆಯ್ತು ಎಲ್ಲ ಜನ ಆಗಿರೋ. ಕೈಯಲ್ಲಿ ಮೊಬೈಲ್ ಹಿಡಿದ್ರ ಎಲ್ಲ ನಂಗೆ ನೋಡ್ತಾರ. ಮೊಬೈಲ್ ಹಿಡ್ಕೊಂಡು ಏನು ಮಾಡತ್ತಾನ, ಏನು ವಿಡಿಯೋ ಮಾಡತ್ತಾನ ಅಂತ. ಅಲ್ಲಿ ಚೆನ್ನಾಗಿ ಏನು ಭೀ ಅಂತಾರ. ಈ ಜನದ ಬರೋದಾಗ ವಿಚಾರ ಮಾಡಿದ್ರೆ ಈಗ ಅದು ಜನದ ಬರೋದಾಗ ಯೋಚನೆ ಮಾಡೋದು ಏನು ಪ್ರಾಬ್ಲಮ್. ಯಾಕಂದ್ರೆ ನಮಗೆ ತಿಳಿದು ನಾವು ಮಾಡ್ತೇವೆ, ಜನಕ್ಕೆ ಅನ್ಕೊಂಡಿದ್ದು ಜನಕ್ಕೆ ಕೊಡ್ತಾರ. ಟ್ರಾಫಿಕ್ ಫುಲ್ಲು ಜಾಮ್ ಅದ. ಇದು ಸ್ವಲ್ಪ ಅಲ್ಲಾಗ ಏನು ಫ್ರೀ ಇತ್ತು, ಇದು ಸ್ವಲ್ಪ ಫುಲ್ಲು ಜಾಮ್ ಅದ. ಏನು ಟೆನ್ಷನ್ ಇಲ್ಲ, ಯಾಕಂದರೆ ಇವತ್ತೇನು ಡೆಲಿವರಿ ಇಲ್ಲ ಏನಿಲ್ಲ. ಇವತ್ತು ಜಸ್ಟ್ ಲೋಡ್ ಮಾಡಿ ಇಡಬೇಕು ಅಷ್ಟೇ. ಫುಲ್ಲು ಟ್ರಾಫಿಕ್. ಸಿಗ್ನಲ್ ಅದ, ಮುಂದೆ ಸಿಗ್ನಲ್ಗೆ ಟ್ರಾಫಿಕ್ ಅದ. ಸಿಗ್ನಲ್ ಬಿಟ್ಟು ಏನಾದ್ರು 10-15 ನಿಮಿಷದ ಅಲ್ಲಿ ಹೋಗ್ತೀನಿ ನಾನು. ಅಲ್ಲಿ ಹೋದ್ಮೇಲೆ ತೋರಿಸ್ತಾನೆ ಇವಾಗ. ಎಲ್ಲ ಎಂಟ್ರಿ ಆಯಿತು ಒಳಗೆ. ಎಂಟ್ರಿ ಆಗ್ಯದ, ಎಲ್ಲ ಆಗ್ಯದ. ಈಗ ಲೋಡಿಂಗಲ್ಲಿ ವೇರೋಸ್ ಅದ. ವೇರೋಸ್ ನಂಬರ್ 2 ಅಂತೇಳಿ ಇರ್ತದೆ. ಅಲ್ಲಿ ಲೋಡಿಂಗ್ ಹೋಗ್ಬೇಕು ಇವಾಗ. ಇದು ಎಲ್ಲ ಜಸ್ಟ್ ಎಲ್ಲ ಕಂಟೈನರ್ ಅವ. ಇಲ್ಲಿ ಒಳಗೆ ವೇರೋಸ್ ಅವ. ಅಲ್ಲಿ ನಮಗೆ ವೇರೋಸ್ಗಳು ಹೋಗಿ ತೋರಿಸ್ತೀನಿ. ಇದೆಲ್ಲ ಕಂಟೈನರ್ಸ್ ಎಷ್ಟು ಎಲ್ಲ ಕಮರ್ಷಿಯಲ್ಲು ಎಲ್ಲ ಇಂಪೋರ್ಟ್ ಎಕ್ಸ್ಪೋರ್ಟ್ ಆಗ್ತಾವೆ ಇಲ್ಲಿ. ಇದು ಸಾಯಿ ಸಿಟಿ ಸನತ್ ನಗರ ಮೂಸಾಪೇಟೆ ಬರ್ತಾವೆ. ಈ ರೈಲ್ವೆ ಟ್ರ್ಯಾಕ್ ರೈಲು ಟ್ರೈನ್ ಬರುತ್ತಲ್ಲ ಮಾಲ್ಗಾಡಿದು, ಅಲ್ಲಿಂದೆಲ್ಲ ಆಫ್ಲೋಡ್ ಆಗ್ತಾವೆ. ಬೈ ರೋಡು ಬೈ ಟ್ರೈನು ಮುಂಬೈಲಿಂದ ಶಿಫ್ಟ್ಲಿಂದ ಬರ್ತಾವೆ ಇವು. ಇವೆಲ್ಲ ಬೈ ರೋಡು ಬೈ ಶಿಫ್ಟ್ಲಿಂದ ಬರ್ತಾವೆ. ಯಾಕಂದ್ರೆ ಔಟ್ ಆಫ್ ಲಿಂದ ಬಂದ್ರೆ ಡೈರೆಕ್ಟ್ ನಮ್ಗೆ ಈ ಮುಂಬೈಲಿಂದ ಇವಾಗ ಹೈದ್ರಾಬಾದ್ ಅವರು ತರಿಸ್ರ ಮುಂಬೈಲಿಂದ ಬರ್ತಾವೆ. ಯಾಕಂದರೆ ಶಿಪ್ಪು ಮುಂಬೈಗೆ ಬರ್ತಾವೆ. ಮುಂಬೈಲಿಂದ್ರೆ ವಿಶಾಖಪಟ್ಟಣಂ ಬರ್ತಾವೆ ಶಿಪ್ಪು. ಮುಂಬೈ, ವಿಶಾಖಪಟ್ಟಣಂ, ಚೆನ್ನೈ ಈ 3 ಪ್ಲೇಸ್ಲಿಂದ ಬರ್ತಾವೆ. ಇವಾಗ ನಮ್ಮ ಸಾಮಾನು ಒಳಗಡವ, ಇವಾಗ ಹೋದ್ಮೇಲೆ ತೋರಿಸ್ತೀನಿ. ಇದು ಮನೇಲಿ ಫೈರ್ ಆಕ್ಸಿಡೆಂಟ್ ಆಗಿತ್ತು, ಅದಕ್ಕೋಸ್ಕರ ಇವತ್ತು ಬಂದಿಲ್ಲ. ಮೊನ್ನೆ ಬರೋದಿತ್ತು. ಅದು ಫೈರ್ ಆಕ್ಸಿಡೆಂಟ್ ಆಗಿದ್ದು ಕೂಡ ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿರಿ, ಈ ಬೇರೋಸಲ್ಲಿ ಅದು ಫೈರ್ ಆಕ್ಸಿಡೆಂಟ್ ಆಗಿದ್ದು. ಆಲ್ಮೋಸ್ಟ್ ಎಲ್ಲ ಮಷಿನ್ ಎಲ್ಲ ಹೊರಗೆ ತೆಗೆದಾರ. ಫೈರ್ ಆಕ್ಸಿಡೆಂಟ್ ಆಗಿನ ಕಡೆಯಿಂದ ಇವೆಲ್ಲ ಒಳಗಡೆನೇ ಇದ್ದು. ಎಲ್ಲ ಕ್ಲಿಯರ್ ಆಗಿಬಿಟ್ಟಿದೆ. ಲೋಡಿಂಗ್ ಪಾಯಿಂಟ್ ಹಚ್ಚಲಿದ್ದೇವೆ. ಆಲ್ಮೋಸ್ಟ್ ಎಲ್ಲ ಎಂಟ್ರಿ ಐತೆ, ಎಲ್ಲ ಆಯಿತು. ಪರ್ಮಿಷನ್ ಬೇಕು ಕೊಟ್ಟರು ಲೋಡಿಂಗ್ಗೆ. ಯಾಕಂದರೆ ಆ್ಯಕ್ಚುಲಿ ಇವತ್ತು ಕೊಡ್ತಾರೋ ಇಲ್ಲ, ಎಲ್ಲ ಮೀಟಿಂಗ್ ನಡೆದ ಅವ್ರದ್ದು. ಇವತ್ತು ಪರ್ಮಿಷನ್ ಕೊಡ್ತಾರೋ ಇಲ್ಲ ಅಂದ್ಕೊಂಡಿದ್ದೆವು, ಬಟ್ ಪರ್ಮಿಷನ್ ಕೊಟ್ಟರು ಲೋಡಿಂಗ್ಗೆ. ಜಸ್ಟ್ ಓನ್ಲಿ ಏಕಡೆ ಲೋಡಿಂಗ್ ಯಾರು ಸೈಡ್ ಇರೋದು ಅದು ಒಂದೇ ಶಟರ್ ಓಪನ್ ಮಾಡಿರೋದು ಲೋಡಿಂಗ್ ಕೊಟ್ಟರೆ. ಯಾಕಂದರೆ ನಮ್ಮ ಡೇಟು ಸ್ಯಾಟರ್ಡೇನೇ ಇತ್ತು ಲೋಡಿಂಗ್ ಮಾಡೋದು. ಸ್ಯಾಟರ್ಡೇ ಶನಿವಾರನೇ ಅವತ್ತು ಲೋಡ್ ಆಗಿಲ್ಲ ಅಂತ ಅವ್ರಿಗೆ ಇನ್ಫಾರ್ಮ್ ಮಾಡಿದೆ, ಎಲ್ಲ ಹಿಂಗೆ ಬಂದಿದ್ದೀವಿ ಎಲ್ಲ ಅಂತೇಳಿ. ಅಸಲಿಗೆ ಇವತ್ತು ಪರ್ಮಿಷನ್ ಕೊಟ್ಟರು ಲೋಡಿಂಗು. ಈಗ ಲೋಡ್ ಮಾಡೋದು ನಾನು ತೋರ್ಸೋಕ್ಕಾಗಲ್ಲ, ಯಾಕಂದರೆ ಪರ್ಮಿಷನ್ ಇಲ್ಲ. ಆಲ್ಮೋಸ್ಟ್ ಒಂದು ಗಾಡಿ ಬೇಕಾದ್ರೆ ಲೋಡ್ ಮಾಡೋದು ಹೆಂಗೆ ಮಾಡ್ತಾರೆ, ಹೆಂಗಿಲ್ಲ ಪರ್ಮಿಷನ್ ಇಲ್ಲ. ಹಂಗಿದ್ದು ನೋಡ್ತೀನಿ, ಟ್ರೈ ಮಾಡ್ತೀನಿ ನಿಮ್ಗೆ ತೋರ್ಸ್ಲಾಕ. ಫ್ರೆಂಡ್ಸ್, ಇಲ್ಲಿ ಮೊನ್ನೆ ಸ್ಯಾಟರ್ಡೇ ದಿನ ಫೈರ್ ಆಕ್ಸಿಡೆಂಟ್ ಆಗಿದ್ದಲ್ಲಿ ನಿಮ್ಗೆ ಹೇಳ್ತಾನೆ ಬಂದೆ ವಿಡಿಯೋದಾಗ. ಅದು ಫೈರ್ ಆಕ್ಸಿಡೆಂಟ್ ಹೆಂಗಾಗಿತ್ತು ಅಂದ್ರೆ ಬೆಳಗ್ಗೆ ಮಾರ್ನಿಂಗ್ ಗಂಟೆದಾಗ ಹೆಂಗಿದೋ ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ವರ್ಕರ್ಸ್ ಭೀ ಯಾರಿದ್ದಿಲ್ಲ ಇಲ್ಲಿ. ಸೆಕ್ಯೂರಿಟಿ ಗಾರ್ಡ್ ಮೇನ್ ಗೇಟಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇದ್ದಂತ ಅವ್ರಿಗೆ ಜಸ್ಟ್ ಎಲ್ಲ ಹೊಗೆ ಬರೋದು ಎಲ್ಲ ಗುರಿ ಕಾಣೋದ ಕಡೆಯಿಂದ ಅವರಿಗೆಲ್ಲ ಇನ್ಫಾರ್ಮ್ ಆಗಿನ ಕಡೆಯಿಂದ ಅವರೆಲ್ಲ ಬಂದೆಲ್ಲ ಇನ್ಫಾರ್ಮ್ ಮಾಡಿದ್ರು. ಅವಾಗಿಂದ ಹೋಗಿ ಮತ್ತೆಲ್ಲ ಫೈರ್ ಸ್ಟೇಷನ್ದವ್ರಿಗೆ ಫೋನ್ ಮಾಡಿ ಎಲ್ಲ ಗಾಡಿ ಎಲ್ಲ ತರಿಸಿ ಪೂರ ಎಲ್ಲ ಆಯಿತು. ಆ ಟೈಮಿಗೆ ಯಾರು ವರ್ಕರ್ಸ್ ಇದ್ದಿಲ್ಲ, ಒಳ್ಳೇದಾಯ್ತು. ವರ್ಕರ್ಸ್ ಇಲ್ಲಿ ಕಡೆಯಿಂದ ಯಾರಿಗೆ ಏನಾಗಿಲ್ಲ. ಜಸ್ಟ್ ಸಾಮಾನು ಎಲ್ಲ ಲಾಸ್ ಆಗಿದೆ. ಬಟ್ ವರ್ಕರ್ಸು ಯಾರಿದ್ದಿಲ್ಲ, ಅದಕ್ಕೋಸ್ಕರ ಏನು ಯಾರಿಗೂ ನಷ್ಟ ಆಗಿಲ್ಲ. ಬಟ್ ನಷ್ಟ ಆಗಿರೋದು ಮಾತ್ರ ಇಲ್ಲಿ ಇರೋ ಯಾರ್ದಾರು ಸಾಮಾನು ಇತ್ತೋ
ಅವ್ರದ್ದೆಲ್ಲ ಸಾಮಾನು ಅದಕ್ಕೆಲ್ಲ ನಷ್ಟ ಆಗಿದೆ. ಅದು ನಿಮ್ಗೆ ವೀಡಿಯೋ ಹಾಕ್ತೀನಿ ನಾನು ಹೆಂಗೆ ಆಯಿತು ಅಂತ. ಜಸ್ಟ್ ನನ್ನ ಹತ್ರನೂ ಜಾಸ್ತಿ ಇಲ್ಲ, ನನ್ನ ಫ್ರೆಂಡ್ ಕಳಿಸಿದ್ರು ಮೊನ್ನೆ. ನಾನು ಬಂದಿದ್ದೆ ಬಟ್ ಒಳಗೆ ಬಂದಿಲ್ಲ, ಅವಾಗ ಗೇಟಿಂದನೇ ಹೊರಗಡೆ ಕಳಿಸಿದ್ರು. ಅದು ಹೆಂಗೆ ಫೈರ್ ಸ್ಟೇಷನ್ ಕಂಬದು ನಿಮ್ಗೆ ವೀಡಿಯೋ ಹಾಕ್ತೀನಿ, ವೀಡಿಯೋ ನೋಡ್ರಿ ಫಸ್ಟು. ಹಂಗೆ ಮಾಡಿ ಎಲ್ಲ ಲೋಡಿಂಗ್ ಪಾಯಿಂಟಿಂಗ್ ಹಚ್ಚಿದಿಲ್ಲ ವೆಹಿಕಲು. ಆ ಶಟ್ರ್ ಬಲ್ಲೇ ಸಾಮಾನು ಜಾಸ್ತಿ ದೂರ ಇಲ್ಲ. ಫೈರ್ ಆ ಕಡೆ ಆಗಿತ್ತು, ಆ ಕಡೆಯಿಂದ ತೋರ್ಸಕ್ಕೆ ಬರಲ್ಲ, ಯಾಕಂದ್ರೆ ಆ ಕಡೆಯಿಂದೆಲ್ಲ ಇದಾಗತ್ತದ. ಈಗ ಲೋಡಿಂಗ್ ಸ್ಟಾರ್ಟ್ ಮಾಡೋದು, ಲೇಬರ್ಸ್ ಬರಬೇಕಾಯ್ತಾ. ಲೇಬರ್ಸ್ಗೆ ಅಲೋ ಮಾಡಿಲ್ಲ ಒಳಗೆ ಅವ್ರನ್ನ. ಯಾಕಂದ್ರೆ ಏನೋ ಮೀಟಿಂಗ್ ಅದು ನಡೆಯೋದು, ಲೇಬರ್ಸ್ ಕಾಲೋ ಮಾಡಿಲ್ಲ. ಲೇಬರ್ಸ್ ಕಾಲೋ ಮಾಡಿದ್ರೆ ಲೋಡಿಂಗ್ ಸ್ಟಾರ್ಟ್ ಮಾಡ್ತೇವೆ. ಇಲ್ಲಿ ಶಟ್ರ್ ಅದ, ಈ ಶಟ್ರ್ ಅದ ಹಿಂದೆ ಇಲ್ಲೇ ಎದುರೇ ಸಾಮಾನು ಲೋಡ್ ಮಾಡ್ಕೊಬೋದು. ಯಾಕಂದ್ರೆ ಲೋಡಿಂಗ್ ಟೈಮಿಗೆ ತೋರ್ಸ್ಲಾಕ ಬರಲ್ಲ, ಅವರೆಲ್ಲ ಆಫೀಸರ್ ಎಲ್ಲ ಇರ್ತಾರೆ. ಅಸಲಿಗೆ ನಿಮ್ಗೆ ಜಸ್ಟ್ ಇವಾಗ ಇದು మన దాంట్లో రాలే కాదు నీకు వద్దా ಫ್ರೆಂಡ್ಸ್ ಎಲ್ಲ ಆಯಿತು, ಎಲ್ಲ ಲೋಡಿಂಗ್ ಮತ್ತೆ ರಿಟರ್ನ್ ಹೋಗಬೇಕು. ರಿಟರ್ನ್ ಪಾರ್ಕಿಂಗ್ ಎಲ್ಲಿಂದ ಪಿಕಪ್ ಮಾಡಿದೆ ವೆಹಿಕಲ್ ಪಾರ್ಕಿಂಗ್ದಾಗ ಹಚ್ಚಿ ಮತ್ತೆ ರಿಟರ್ನ್ ಮನೆಗೆ ಲೋಡಿಂಗ್ ಕೆಲಸ ಇದೆ. ಇವತ್ತು ಜಸ್ಟ್ ಪಿಕಪ್ ಮಾಡ್ಕೊಂಡು ಬಂದೆ. ಯಾಕಂದರೆ ನಾಳೆ ಡೆಲಿವರಿ ಇದೆ. ಡೆಲಿವರಿ ಟೈಮ್ನಾಗ ನೀವು ಹೆಂಗೆ ಡೆಲಿವರಿ ಇರ್ತದೆ, ಏನೇನು ಶಿಪ್ಮೆಂಟ್ ಸಾಮಾನು ಏನೇ ಬಾಕ್ಸ್ ಲೋಡಿಂಗ್ ಮಾಡಿ ಸಂಬಂಧ ಏನೇನು ನಿಮ್ಗೆ ಅವೆಲ್ಲ ತೋರಿಸ್ತಾ. ಈಗೇನು ಲೋಡಿಂಗ್ ಎಲ್ಲ ಐಟಮ್ಸು ಅದ್ರಾಗ ಏನೇನು ಅದ ನಾಳೆ ಡೆಲಿವರಿ ಇದೆ. ನಾಳೆ ನಿಮ್ಗೆ ನಾಳೆ ನೋಡಿದ ಅದು ಡೆಲಿವರಿಗೂ ಇಲ್ಲಿ ತೋರಿಸ್ತಾನೆ. ಈಗ ವಿಡಿಯೋ ಕಂಟಿನ್ಯೂ ಮಾಡಿ ಸ್ಕಿಪ್ ಮಾಡಿಬಿಡ್ರಿ ಯಾಕೆ. ಈಗ ನಾವು ರಿಟರ್ನ್ ಹೋಗ್ಬೇಕು. ನೋಡ್ರಿ ಹೆಂಗದ ಇದು ನಿಮ್ಗೆ ತೋರಿಸ್ತಾ. ನಮ್ದು ಐಚರ್ ವೆಹಿಕಲ್ ಅದ, ಕಂಟೈನರು 20 ಫೀಟ್ ಕಂಟೈನರ್ ಅದ ಇದು ನಂದು. ನಂದಂದ್ರೆ ನಂದಿಲ್ಲ, ನಾನು ಏನು ಕೆಲಸ ಮಾಡ್ತೀನಿ. ಸಿಕ್ಕಾಪಟ್ಟೆ ಬೆಜ್ಜನ್ ಕಂಟೈನರ್ ಫ್ರೆಂಡ್ಸ್. ಎಲ್ಲ ಔಟ್ ಆಫ್ ಇಲ್ಲಿಂದ ಇನ್ಪೋರ್ಟು ಎಕ್ಸ್ಪೋರ್ಟ್ ಆಯ್ತಾವೆ ಇಲ್ಲಿಂದೆಲ್ಲ. ನಮ್ಮ ಕೆಲಸ ಬಂದುಬಿಟ್ಟು ರಿಲೊಕೇಶನ್ನು. ಇವಾಗ ಎಕ್ಸಾಂಪಲ್ ಅಂದರೆ ನಿಮ್ಗೆ ಶಿಫ್ಟ್ ಆಗಬೇಕು ಎಲ್ಲಿಗ್ರ, ಅಂದರೆ ನಿಮ್ಮ ಐಟಮ್ಸ್ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಎಲ್ಲ ಶಿಫ್ಟ್ ಮಾಡ್ತೀವಿ. ನಮ್ದು ಅದು ಕೆಲಸ ರಿಲೊಕೇಶನ್ನು. ಸೊ ನಾ ಹತ್ರ ಈ ಕಂಪ್ನಿಗೆ 9 ಇಯರ್ಸ್ ಆಯ್ತು ಕೆಲಸ ಮಾಡೋದು. 9 ಇಯರ್ಸ್. ಸ್ಟಾರ್ಟಿಂಗ್ ಯಾವಾಗ ಹೈದ್ರಾಬಾದ್ಗೆ ಬಂದೀನಿ ಅವತ್ತು ಹಿಡಿದು ಒಂದೇ ಕಂಪ್ನಿ ಜಾಯ್ನ್ ಆಗಿದೆ. ಒಂದೇ ಕಂಪ್ನಿ ಕಂಟಿನ್ಯೂ ಆಗಿ ಕೆಲಸ ಮಾಡ್ತಿದ್ದೀನಿ. ಒಂದೇ ಕಂಪನಿಯಾಗ 10 ಇಯರ್ಸ್ ಆಯಿತು. ನೋಡಿರಿ, ಇವಾಗ ಗೇಟ್ ಹತ್ರ ಹೋಗ್ಬೇಕು. ಗೇಟ್ ಪಾಸ್ ಬರೋಕ್ಕೆ ಟೈಮ್ ಆಯ್ತೇನ. ಗೇಟ್ ಬಲ್ ವೆಯ್ಟ್ ಮಾಡಬೇಕಾಯ್ತು. ಒಂದು ಮಿನಿಮಮ್ ಹಾಫ್ ಆನ್ ಅವರ್ ಗೇಟ್ ಬಲ್ ವೆಯ್ಟ್ ಮಾಡಬೇಕಾಯ್ತು. ಬರೋತ್ತಿಗೂ ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದೆವು. ಈಗ ಹೋಗೋತ್ತಿಗೂ ಹಾಫ್ ಆನ್ ಅವರ್ ಲೇಟ್ ಮಾಡಿ ಹೋಗ್ಬೇಕಾಯ್ತು. ಹಂಗಾರೆ ಏನು ಕೆಲಸ ಇಲ್ಲ. ಇವಾಗ ಈಗ ಹೋಗ್ಬಿಟ್ಟೆಲ್ಲ ಮನೆಗೆ ರೂಮಿಗೆ ಹೋಗ್ಬೇಕು. ಗಾಡಿ ಪಾರ್ಕಿಂಗ್ದಾಗ ಹಚ್ಬಿಟ್ಟು ರಿಟರ್ನ್ ಮನೆಗೆ ರೈಟ್. ಸರಿಯಾಗದಲ್ಲ ಕೆಲಸ. ಕೆಲಸ ಮುಗಿತೀವಿ ಇವತ್ತಿಂದು. ರಿಟರ್ನ್ ಪಾರ್ಕಿಂಗ್ ವೆಹಿಕಲ್ ಇಲ್ಲ. ಹಚ್ಚಿಗೆ ರಿಟರ್ನ್ ಮನೆಗೆ. ಈಗ ಇಲ್ಲಿ ನಡ್ಕೊತ ಹೋಗ್ಬೇಕು, ಇಲ್ಲದ್ರೆ ಬೈಕ್ ಬುಕ್ ಮಾಡ್ಕೊಂಡು ಹೋಗ್ಬೇಕು. ನಾಳೆ ಡೆಲಿವರಿ ಇದೆ. ರಿಟರ್ನ್ ಪಾರ್ಕಿಂಗ್ ಹಚ್ಚೋದು ಗಾಡಿ. ನಾಳೆ ಡೆಲಿವರಿ ಟೈಮ್ನಾಗ ತೋರಿಸ್ತಾ ನಿಮ್ಗೆ ಏನೇನು ಡೆಲಿವರಿ ಇದೆ, ಏನೇನು ಇವತ್ತು ಪಿಕಪ್ ಮಾಡ್ಕೊಂಡಿದ್ರೆ ಏನೇನು ಸಾಮಾನು ಏನೇನಿಲ್ಲ ಅಂತ ನಾಳೆ ತೋರಿಸ್ತಾ ನಿಮ್ಗೆ. ಚಲೋ ಬಾಯ್.